ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಒಳೊಳಗೆ ಹೊಗೆ ಆಡ್ತಾ ಇದೆ. ದೆಹಲಿಗೆ ಹೊರಡಲು ಮುಂದಾದ ಪರಮೇಶ್ವರ್ ಟೀಮ್ಗೆ ಹೈಕಮಾಂಡ್ ಬ್ರೇಕ್ ಹಾಕ್ತು. ನೀವೀಗ ದೆಹಲಿಗೆ ಬಂದ್ರೆ ಬಿಜೆಪಿಯಂತೆ ಕಾಂಗ್ರೆಸ್ನಲ್ಲೂ ಅಸಮಾಧಾನ ಇದೆ ಅನ್ನೋ ಸಂದೇಶ ಹೋಗುತ್ತೆ, ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಂತೆ. ನನ್ನ ನೇತೃತ್ವದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಯಾರು ಕೊಡ್ತಾರೋ ಅದು ಯಾರು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ, ಇದೆಲ್ಲ ಸುಳ್ಳು ಅಂತ ಪರಮೇಶ್ವರ್ ಹೇಳಿದ್ದಾರೆ. ಡಿಕೆಶಿ ಈಗಲೇ ಸಿಎಂ ಅಂತ ನಾನೆಲ್ಲಿ ಹೇಳಿದ್ದೀನಿ, ಅಭಿಮಾನಿಗಳ ಆಸೆ ಇದೆ, ಇದರಲ್ಲಿ ತಪ್ಪೇನು ಅಂತ ಬಾಲಕೃಷ್ಣ ಅವರು ಸಮಜಾಯಿಷಿ ಕೊಟ್ಟರು. ಈ ಮಧ್ಯೆ ಲಿಂಗಾಯತ ಸಿಎಂ ವಿಚಾರ ಮುನ್ನೆಲೆಗೆ ಬಂತು. 37 ಶಾಸಕರು ಲಿಂಗಾಯತರಿದ್ದಾರೆ, ಅವರಿಗೆ ಅವಕಾಶ ಬರಬೇಕಲ್ವಾ, ಹಾಗಾಗಿ ಸಿಎಂ ಆಗಬೇಕಲ್ವಾ ಅಂತ ಪಬ್ಲಿಕ್ ಟಿವಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿದರು. ಇನ್ನು ಸಿದ್ದರಾಮಯ್ಯ ಬದಲಾವಣೆ ಇಲ್ಲ ಅಂತ ಆರ್ ವಿ ದೇಶಪಾಂಡೆ ಹೇಳ್ತಾರೆ. ಆದರೆ ಸಿಎಂ ಬದಲಾವಣೆ ಬಗ್ಗೆ ನಾನು ಜ್ಯೋತಿಷ್ಯ ಹೇಳ್ತಿಲ್ಲ, ಸತ್ಯ ಸಂಗತಿ ಹೇಳ್ತಾ ಇದ್ದೀನಿ ಅಂತ ಅಶೋಕ್ ಹೇಳಿದ್ದಾರೆ. ಗೊತ್ತಿಲ್ಲಪ್ಪ, ಯಾರು ಇದನ್ನೆಲ್ಲ ಪ್ಲಾಂಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ. ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ. ನಾನು ನಾಳಿಕೆ ಆಗ್ಬಿಡ್ತಾರೆ ಸಿಎಂ ಅಂತ ಹೇಳಿದಿನ. ನಾವು ಯಾರು ಬೆಂಬಲಿಗರು ಅವ್ರ ಬೆಂಬಲಿಗರು ಅಂತ ಏನಿಲ್ಲ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬೆಂಬಲಿಗರು. ಅವ್ರವ್ರ ಅಭಿಮಾನಿಗಳಿಗೆ ಅವ್ರವ್ರ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇರ್ತದ್ರಿ. ನಾವು ಲಿಂಗಾಯತ್ 37 ಶಾಸಕರಿದ್ದೀವಪ್ಪ, ಹೈಯೆಸ್ಟ್ ನಂಬರ್ ಶಾಸಕರು ಲಿಂಗಾಯತರು ಕೊಟ್ಟಿದ್ದಾರೆ. ಹಾಗಾಗಿ ಈಗಲ್ಲ, ಬರ್ತದೆ ಒಂದು ಟೈಮು. ಪಕ್ಷ ಬಯಸಿದಾಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ದಾಗ ಅವಾಗ ಇದೆಲ್ಲ ಸಿಎಂ ಬದಲಾವಣೆ ಈ ಪ್ರಶ್ನೆ ಹೈಕಮಾಂಡ್ ಮುಂದೂ ಇಲ್ಲ. ಸಿದ್ದರಾಮಯ್ಯ ಈಗೇನು ಆಯ್ಕೆ ಮಾಡುವಾಗ 1 ವರ್ಷ 2 ವರ್ಷ 3 ವರ್ಷ ಅಂತ ಆಯ್ಕೆ ಮಾಡಿಲ್ಲಲ್ಲ. ನಾನು ಜ್ಯೋತಿಷ್ಯನೂ ಅಲ್ಲ, ಏನಿದೆಯೋ ಅದು ಸತ್ಯ ಸಂಗತಿಯನ್ನ ಹೇಳಿದ್ದೀನಿ. ನವೆಂಬರ್ 15 ಅವ್ರದ್ದೊಂದು ರೀತಿ ಆದ್ರೆ ಇವ್ರದ್ದು ಇನ್ನೊಂದು ರೀತಿ ಅಲ್ಲ. ಯಾರದ್ದು ಇವ್ರದ್ದು ಏನಿದೆ ಅಂತ ನಾ ಕೇಳ್ತಿರೋದು. ಒಂಥರ ಸೊಫಿಸ್ಟಿಕೇಟೆಡ್ ಆಗಿ ಏನಿದೆ ಇವ್ರದ್ರಲ್ಲಿ? ಇರುವ ಅಧಿಕಾರವನ್ನು ಹಂಚಿಕೊಳ್ಳಲು ಒದ್ದಾಡ್ಕೊತಿದ್ದಾರೆ. ಅದು ಎಲ್ಲರ ಕಾಲದಲ್ಲೂ ಸರ್ವಕಾಲದಲ್ಲೂ ಇರುವಂಥದ್ದು. ಇಲ್ಲದಿರುವುದಕ್ಕೆ ಬಡಿದಾಡುತ್ತಿರುವ ಬಿಜೆಪಿಗರು ಎಂಥ ವೀರಾದಿ ವೀರರು, ಶೂರಾದಿ ಶೂರರು, ನವಯೋಧರು, ದೇಶ ಕಟ್ಟುವವರು, ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಗಳು, ಪಾರ್ಟಿ ವಿತ್ ಡಿಫರೆನ್ಸ್, ಪ್ರಪಂಚದಲ್ಲೇ ದೊಡ್ಡ ಪಕ್ಷ, ಲಜ್ಗೆಟ್ಟವ್ರು ಅವರು. ಇವರು ಅಧಿಕಾರ ಹಂಚಿಕೊಳ್ಳಲು ಯಾವಾಗಲೂ ಮಾಡ್ಕೋತಾರೆ ಬಿಡಿ. ಅಲ್ಲ, ಅಲ್ಲಿ ಸಿಎಂ ಕುರ್ಚಿಗೆ, ಇಲ್ಲಿ ರಾಜ್ಯ ಆಗ್ಲಿ ಬಿಡ್ರಿ. ನಿಮ್ಮ ಹತ್ರ ಇಲ್ದೇ ಇರೋದಕ್ಕೆ ಬಡದಾಡ್ತಾ ಇದ್ದೀರಿ ಒಳ್ಳೆ. ಇಲ್ಲಿಯವರು ಅಧ್ಯಕ್ಷರು ಹೇಳಿದಾರಲ್ಲ ಸರ್, ಯಾರು ಮಾತಾಡಬಾರ್ದು ಅಂತ. ಆಯ್ತು, ಹೇಳಿದ್ರು, ಮಾತಾಡ್ತಾರೆ. ಅವ್ರ ಪಾರ್ಟಿನಲ್ಲಿ ಡೆಮೋಕ್ರಸಿ ಇದೆಯಪ್ಪ, ಮಾತಾಡ್ತಾರೆ. ಬಿಜೆಪಿಗೆ ಆ ತಾಕತ್ತು ಇಲ್ಲ, ಮಾತಾಡ್ಬೇಡಿ ಅಂತ ಹೇಳೋ ತಾಕತ್ತು ಇಲ್ಲ. ಅದೇನು ಪಾರ್ಟಿನ ಹಂಗಾರೆ? ಕಾಂಗ್ರೆಸ್ಸೇ ಬೆಟ್ರು. ಅಲ್ಲಿ ಅಧ್ಯಕ್ಷರು ಅಟ್ಲೀಸ್ಟ್ ಹೇಳಕ್ಕಾರು ಹೇಳಿದಾರಪ್ಪ. ಇಲ್ಲಿ ಅಧ್ಯಕ್ಷರು ಬಾಯಿ ತೆಗೆದಿಲ್ಲ. JP ನಡ್ಡಾ ಅವ್ರು ಬಾಯಿ ತೆಗೆದಿಲ್ಲ. ಏಯ್ ಶಡಾಪ್ ಅಂತ ಹೇಳೇ ಇಲ್ಲ ಒಬ್ರಿಗೂ. ಒಪ್ಪಂದ ಅದು ಆಗಿದೆಯಾ? ಓಕೆನಾ? ಏನಿದೆ ಈಗ? ಆಗಲಿ ಬಿಡ್ರಿ. MB ಪಾಟೀಲ್ ಆಗಬೇಕು ಅಂತ ಆಸೆ ಪಟ್ಟು ತಪ್ಪೇನಿದೆ? ಯಾಕೆ ಆಗಬಾರ್ದು? ವೀರೇಂದ್ರ ಪಾಟೀಲ್ ಅಂದ್ರೆ ಯಾರು ಲಿಂಗಾಯತರಾಗಿ ಅಲ್ಲ. ಅದೊಂದೇ ಅಲ್ಲ, ಈಗ MB ಪಾಟೀಲ್ಗೆ ಯೋಗ್ಯತೆ ಇಲ್ವಾ ಹಂಗಾರೆ? ಯಾಕೆ ಆಗಬಾರ್ದು? ಅಥವಾ ಯಾರೋ DK ಶಿವಕುಮಾರ್ ಯಾಕೆ ಆಗಬಾರ್ದು? ಅಥವಾ ಯಾರೋ ಸತೀಶ್ ಜಾರಕಿಹೊಳಿ ಯಾಕೆ ಆಗಬಾರ್ದು? ಏನು ಆಸೆ ಇಲ್ವಾ ಎಲ್ಲರಿಗೂ? ಎಲ್ರಿಗೂ ಮತ್ತೆ ಮಾಡೋದು ಹೈಕಮಾಂಡ್, ಆಡ್ತಿದಾರಷ್ಟೇ. ಮಾಡೋದು ಹೈಕಮಾಂಡ್ ಅಲ್ಲ ಸರ್, ಯಾರು ಎಷ್ಟೇ ಹೋಗಿದ್ರು. ಇವ್ರ ಥರ ಯತ್ನಾಳ ವಿಜೇಂದ್ರನ ಮೇಲೆ, ವಿಜೇಂದ್ರ ಯತ್ನಾಳ ಮೇಲೆ ಬಾಯಿಗೆ ಏಯ್ ಹುಷಾರ್ ಅಂತ ಅಲ್ಲೊಬ್ರು ಅವಾಗ ಮೈಕ್ ಹಾಕಳ್ದೆ ಅಬ್ಬರಿಸ್ತಾರಲ್ಲ ದಾವಣಗೆರೆ ಕಡೆಯಿಂದ. ಹುಷಾರ್, ಅವರು ಪಾಪ ಅವ್ರ ಥರ ಆಡ್ತಿದಾರ ಅವ್ರೇನಾರು?